ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ ಈಗ ಚುರುಕುಗೊಂಡಿದೆ. ಬಸ್ನಲ್ಲಿ ಆರೋಪಿ ಪ್ರಯಾಣ ಮಾಡಿರೋದು ಗೊತ್ತಾಗಿದೆ. ಯಾವ ಕಡೆ ಹೋಗಿದ್ದ, ಬಟ್ಟೆ ಬದಲಾಯಿಸಿರೋದು ಹೇಗೆ ಅನ್ನೋದರ ಲೀಡ್ಸ್ ಕೂಡ ಪೊಲೀಸರಿಗೆ ಸಿಕ್ಕಿದೆಯಂತೆ. ಕೆಫೆ ಸ್ಫೋಟ ತನಿಖೆ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇನ್ಫಾರ್ಮೇಶನ್ ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇದ್ದಾನಾ ಅಥವಾ ಬೇರೆ ಕಡೆ ಹೋಗಿದ್ದಾನಾ ನೋಡ್ತಾ ಇದ್ದಾರೆ ಪೊಲೀಸರು. ಆದಷ್ಟು ಬೇಗ ಆತನನ್ನ ಹಿಡಿಯೋ ಕೆಲಸ ಆಗುತ್ತೆ. ತನಿಖೆಯಲ್ಲಿ ಹಲವರನ್ನ ಕರೆದು ಈಗಾಗಲೇ ವಿಚಾರಣೆ ನಡೆಸಲಾಗ್ತಿದೆ. ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ತನಿಖೆ ಮುಂದುವರೆದಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲ, ಅದು ಇನ್ನೂ ಕೆಲವು ಇಂಪಾರ್ಟೆಂಟ್ ಲೀಡ್ಸು ಸಿಕ್ಕಿದೆ. ಅವರು ಯಾವ ಕಡೆ ಹೋಗಿದ್ದಾರೆ ಮತ್ತು ಬಟ್ಟೆ ಬದಲಾಯಿಸ್ಕೊಂಡಿರೋದು ಮತ್ತು ಅದೆಲ್ಲ ಸ್ವಲ್ಪ ಲೀಡ್ಸ್ ಸಿಕ್ಕಿದೆ. ಕೆಲವು ವಿಷಯಗಳನ್ನ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಲೀಡ್ಸ್ ಸಿಕ್ಕಿದೆ. ನಿನ್ನೆ ಮೊನ್ನೆ ಎಲ್ಲ ಒಳ್ಳೆ ಲೀಡ್ಸ್ ಸಿಕ್ಕಿದೆ. ನನ್ಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಹಿಡಿತಾರೆ. ಅದೇನೆ, ಬೆಂಗಳೂರಲ್ಲಿದ್ದಾರ, ಬೇರೆ ಕಡೆ ಹೋಗಿದ್ದಾರ, ಅವೆಲ್ಲ ನೋಡ್ತಾ ಇದ್ದಾರೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.